Hello, hi everyone. This is Sami here from Agronomy Solutions. Today, fortunately, me and Suraj giving us a time, and he came to Suraj Estate to help about the pepper. From there, by seeing Suraj Estate, we have just come to. Doctor has taken us to meet Krishna uncle and Ishwar, who are doing a wonderful job in pepper nursery, where doctor is helping them in a lot of various varieties to develop. Whereas, how many varieties, Ishwar? Nine varieties. 9 varieties they are developing. Now, Venugopal sir will be educating, and uncle is also there. Uncle, thanks. ನೀವು ನಮಗೆ ಸಿಕ್ಕಿರೋದೇ ಅಪರೂಪ, ನಮಗೆ ಮರ್ತೇ ಬಿಟ್ರಿ. ಸೊ ಡಾಕ್ಟ್ರೆ, ಎಷ್ಟು ವೆರೈಟೀಸ್ ಬರ್ತದೆ ಡಾಕ್ಟ್ರೆ ಇಲ್ಲಿ? ಅದಕ್ಕೆ ಮೊದಲು ನಾನು ಕೃಷ್ಣೇಗೌಡರದ್ದು ಅವರ ಕಲ್ಟಿವೇಶನ್ ಪ್ರಾಕ್ಟೀಸ್ದು ಒಂಚೂರು ಹೇಳಿದ್ರೆ ಅವ್ರು ಮೋಸ್ಟ್ಲಿ ಇದನ್ನು ನೋಡಿದವ್ರಿಗೆ ಸ್ವಲ್ಪ ಇನ್ನು ಹೆಚ್ಚಿಗೆ ಚೆನ್ನಾಗಿ ಮಾಡಿ ಕೆಲಸ ಮಾಡಬೇಕು ಅಂತ ಪ್ರೇರಣೆ ಬರುತ್ತೆ. ಈಗ ಇದು ನಾವು ಶಾಲಾವರ ತೋಟದಲ್ಲಿ ಇದ್ದೇವೆ. ಇವರು ಟ್ರೆಡಿಷನಲಿ ಕಾಫಿ ಗ್ರೋಯರು. ಮತ್ತೆ ಇದು ನೆಕ್ಸ್ಟ್ ಜನರೇಷನ್ ಒಂದು ನಮಗೆ ನಂಜೇಗೌಡರಿಂದ ಶುರುವಾಗಿದ್ದು ಕೃಷ್ಣೇಗೌಡರು ಅವರ ಪೂರ ಫ್ಯಾಮಿಲಿಗೆ ಬಂತು. ಈಗ ಈಶ್ವರು ಬಂದಿದ್ದಾರೆ ಜೊತೆಗೆ. ಇವರು ಅಗ್ರಿಕಲ್ಚರ್ನಲ್ಲಿ BSc ಮಾಡಿ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ವಾಪಸ್ ಬಂದಿದ್ದಾರೆ. ಬಂದ ನಂತರ ನಮಗೆ ಓವರ್ ಆಲ್ ಒಂದು ಡೆವಲಪ್ಮೆಂಟ್ಗೆ ಒಂದು ಇಂಪಟಸ್ ಬಂದಿದೆ. ಏನೇನು ಟಾರ್ಗೆಟ್ ನಾವು ಫಿಕ್ಸ್ ಮಾಡ್ತೀವೋ ಅದನ್ನೆಲ್ಲ ಅವರು ಅದು ಅಚೀವ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಕಾಫಿನಲ್ಲಿ ನಾವು ಸ್ಪೆಷಾಲಿಟಿ ಕಾಫಿ, ಹನಿ ಕಾಫಿ ಅವ್ರದ್ದೇ ಒಂದು ಬ್ರ್ಯಾಂಡು ಅದು ಮಾಡ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಮತ್ತು ಹಾಗೆಯೇ ಕಾಫಿನಲ್ಲಿ ಇದು ಮರ ಕಾಫಿ, ಲೈಬೆರಿಕಾ ಮತ್ತು ಎಕ್ಸೆಲ್ಸಾ, ಅದು ಈಗ ಏನಂದರೆ ಎನಿಥಿಂಗ್ ಡಿಫರೆಂಟ್ ಈಸ್ ವೆಲ್ ಅಕ್ಸೆಪ್ಟೆಡ್ ಇನ್ ದಿ ಕಾಫಿ ಇಂಡಸ್ಟ್ರಿ. ಅದರಲ್ಲೂ ಕೂಡ ಈಗಂತೂ ಕಾಫಿ ಶಾಪ್ ಎಲ್ಲ ಕಡೆ ಬರ್ತಾ ಇದೆ. ಅದರಲ್ಲಿದೆ. ನಾವು ಅದನ್ನು ಬಿಟ್ಟು ಕಾಫಿಯಿಂದ ಹೊರಗಡೆ ಬಂದರೆ ಕಾಫಿ ತೋಟನೂ ಆಗುವುದು, ಅದು ಮೆಣಸಿನ ತೋಟನೂ ಹೌದು. ಸೊ ಇಲ್ಲಿ ನಾವು 2028-29ಗೆ ನಾವು 200 ಟನ್ಸು ಮೆಟ್ರಿಕ್ ಟನ್ಸು ಕಾಫಿ ಇದನ್ನು ಪೆಪ್ಪರ್ ಪ್ರೊಡಕ್ಷನ್ ಇಟ್ಟು ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು ನಮ್ಮಲ್ಲಿ ಈಗ 16 ವೆರೈಟಿಗಳಿತ್ತು. ಅದರಲ್ಲಿ ಇತ್ತೀಚೆಗಿನ ರೆಸ್ಪಾನ್ಸ್ ನೋಡಿಕೊಂಡು 9 ವೆರೈಟಿಗೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ಈಗ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫೇಸಲ್ಲಿ. ನಮ್ಗೆ ಇನ್ನೂ P1 ಮತ್ತು ಬೇರೆ ವೆರೈಟಿಗಳು ಸೇರಿದಂಗೆ ಇನ್ನೂ 80,000 ನಮಗೆ ಇದು ರೂಟೆಡ್ ಕಟ್ಟಿಂಗ್ಸ್ ಬೇಕು ನೆಕ್ಸ್ಟ್ 2 ಇಯರ್ಸ್ ಆಗಿ. ಈಗ ನಾವು ಹೊರಗಡೆಯಿಂದ ತಂದು ಸುಸ್ತಾಗ್ಬಿಟ್ಟಿದ್ದೀವಿ. ತಂದಾಗ ನೆಮಟೋಡು, ಕೆಲವು ಸತಿ ವೈರಸ್ಸು, ಕೆಲವು ಸತಿ ಮೀಲಿಬಗ್ಗು ಎಲ್ಲ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಪರ್ಸೆಂಟೇಜ್ ಭಾಳ ಕಡಿಮೆ ಆಗ್ತಾ ಇತ್ತು. ಈಗ ನಾವು ಯಾವಾಗಲೂ ಅಷ್ಟೇ, ನಾವು ಪಾಸ್ ಕ್ಲಾಸು ಬೇಡ, ಫಸ್ಟ್ ಕ್ಲಾಸು ಬೇಡ, ಡಿಸ್ಟಿಂಕ್ಷನ್ನೂ ಬೇಡ, ನಮಗೆ ಏನಿದ್ರು 90+ ಇರಬೇಕು. ಸೊ ಆ ಲೆಕ್ಕದಲ್ಲಿ ಆ ಎಸ್ಟಾಬ್ಲಿಷ್ಮೆಂಟ್ ಸಿಗಬೇಕಾದ್ರೆ ಒಂದು ತೋಟದ ಸಕ್ಸಸ್ಸು ಹಿಂದೆ ಇರಬೇಕಾದ್ರೆ ಏನಿದ್ರು ಅದು ಗುಡ್ ನರ್ಸರಿ ಇರಬೇಕು. ಸೊ ಅದಕ್ಕೆ ಎಲ್ಲ ಬೇಕಾದ ಫೌಂಡೇಶನ್ ಎಲ್ಲ ಹಾಕಿ ನಾವಿಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ ನಾವು ಈಗ 3 ಇಂಪಾರ್ಟೆಂಟ್ ಫಾರ್ಮರ್ಸ್ ವೆರೈಟಿಗಳು ಇಲ್ಲಿ ತೊಗೊಂಡಿದ್ದೀವಿ. ಆಮೇಲೆ ರೇರೆಸ್ಟು ಮೆಟೀರಿಯಲ್ ಅಂತಂದರೆ ನಮಗೆ ಇಂಡಸ್ಟ್ರಿಗೆ 55 ವರ್ಷದಿಂದ ಡೆವಲಪ್ ಆಗಿದ್ದು P1, ಅದು ವೈರಸ್ ಫ್ರೀ P1 ಸಿಕ್ಕೋದು ಇದು. ಅದಕ್ಕೆ P1 ಸೋರ್ಸಿಂದಲೇ ಅದನ್ನು ತಂದು ಅದನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿ ಒಂದು 50-60% P1 ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತಿದ್ದು P1, P2, P3, ಸ್ವಲ್ಪ ಮಟ್ಟಿಗೆ P4 ಮತ್ತು P9, P10, ಆಮೇಲೆ ನೆಕ್ಸ್ಟು ಕುಂಭಕಲ್ ಅಂತ ಒಂದು, ಇನ್ನು ಶಾಂಭವಿ ಅಂತ ಇನ್ನೊಂದು ವೆರೈಟಿ. ಇದು ಒಂದು ಹಂತ. ಇದ್ರ ಜೊತೆಗೆ ನಮ್ಮ ಮಿಕ್ಕಿದೇನಾದರೂ ಒಂದು ಹೊಸದು ಬರ್ತಾ ಇದ್ದಾರೆ. ಈಗ ಲೇಟೆಸ್ಟು ಅಡಿಷನ್ ಯಾವುದು ಅಂತಂದರೆ ನಮಗೆ ISR ಚಂದ್ರ ಕೂಡ ಈಗ ಅದು ಕೂಡ ಬಂದು ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ. ಇನ್ನು ಎಲ್ಲದ್ರ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬಂದಾಯಿತು. ಬೇರೆ ವೆರೈಟಿಗಳ ಬಗ್ಗೆ ಅದು ಸರ ಹಿಂಗೆ ಬರುತ್ತೆ, ಎಷ್ಟು ಕಾಳಿರುತ್ತೆ, ಲೀಟರ್ ವೆಯ್ಟ್ ಇದೆ, ಅದ್ರ ಬಗ್ಗೆ ಎಲ್ಲ ಸಿಕ್ತು. ISR ಚಂದ್ರ ಮಾತ್ರ ಒಂದು ಇನ್ನು ನಮಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ. ಅದು ಮತ್ತು ಅದರಲ್ಲಿ ಎಷ್ಟು ಮಟ್ಟಿಗೆ ಲೀಟರ್ ವೆಯ್ಟ್ ಬರುತ್ತೆ, ಮತ್ತು ಖಾರ ಎಷ್ಟು, ಅದು ಡೆನ್ಸಿಟಿ ಮತ್ತು ಅದರದ್ದು ಯೀಲ್ಡ್ ಪೊಟೆನ್ಷಿಯಲ್ ಎಷ್ಟು, ಅದೊಂಚೂರು ಮೋಸ್ಟ್ಲಿ ನಾವು ನವಂಬರ್ ಅಷ್ಟೊತ್ತಿಗೆ ಅದು ಕೂಡ ನಾವು ಕ್ರಾಸ್ ಚೆಕ್ ಮಾಡಿ ಅದು ಕೂಡ ನಾವು ಮುಂದಕ್ಕೆ ನಾವು ತೊಗೊಂಡೋಗ್ತಾ ಇರ್ತೀವಿ. ಈಗ ಯಾರೇ ಆಗಲಿ ಒಂದು ಕ್ಲಸ್ಟರ್, ಒಂದು ಗ್ರೂಪ್ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಇರಲಿ ಅಥವಾ ದೊಡ್ಡ ಗ್ರೋಯರ್ಸ್ ಇದ್ರ ಕಡೆ, ಅವರ ತೋಟ ಅವರ ರೀಜನ್ದು ಕರೆಕ್ಟಾಗಿ ಡೆವಲಪ್ ಆಗಬೇಕು ಅಂತಂದರೆ ಒಂದು ಗುಡ್ ನರ್ಸರಿ ಇರಬೇಕು. ಈಗೆಲ್ಲ ಬೆಸ್ಟು ಕಾಫಿ ಎಸ್ಟೇಟ್ಸ್ ಎಲ್ಲ ಡೆವಲಪ್ ಆಗಿದ್ದು ಅವರವರ ತೋಟದ ಮಟ್ಟಿಗಿದ್ದ ಒಳ್ಳೆ ನರ್ಸರಿಯಿಂದ. ಕೊಂಡು ತಂದಿದ್ದ ಗಿಡದಿಂದ ಯಾವುದು ಎಸ್ಟೇಟ್ಗಳು ಉದ್ಧಾರ ಆಗಿಲ್ಲ.
ಅದೇ ರೀತಿ ಮೆಣಸಲ್ಲೂ ಕೂಡ ಅಷ್ಟೇ. ಅದನ್ನು ನಾವು ಆ ಸತ್ಯ ಕಂಡು ಈಗ ಏನಿದ್ರು ನೆಕ್ಸ್ಟು ನಾವು ಮಲ್ಟಿಪ್ಲಿಕೇಶನ್ಗೆ ಕೈ ಹಾಕ್ತಾ ಇದ್ದೀವಿ. ಮತ್ತು ನೀವು ನೋಡಿ ಇಲ್ಲಿ ನಾವು ಅದು ಹಾಕ್ಕೊಂಡಿರೋದೆಲ್ಲ ಇದು ಇದರಲ್ಲಿ 1.5 ಅಡಿ ಸ್ಪೇಸಿಂಗ್ಗೆ ಸಾಲು ಮತ್ತು ಪ್ರತಿ 20-25 ಸೆಂಟಿಮೀಟರ್ಗೆ ಒಂದೊಂದು ಪ್ಲಾಂಟಿಂಗ್ ಮೆಟೀರಿಯಲು. ಇಲ್ಲಿ ನಾವು ಟ್ರಿಲ್ಲಿಸ್ ಮೆಥಡ್ನಲ್ಲಿ ಮತ್ತು ರೂಟ್ ಬಾಲ್ ಟೆಕ್ನಿಕಲ್ಲಿ ಮತ್ತು ಸರ್ಪಂಟೈನ್ ಟೆಕ್ನಿಕಲ್ಲಿ 3 ಟೆಕ್ನಿಕಲ್ಲಿ ಕೂಡ ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಈಗ ಮಲ್ಟಿಪ್ಲೈ ಮಾಡಿದ್ದು ಕೆಲವೊಂದು ಮೆಟೀರಿಯಲ್ ಕೂಡ ನೀವು ಅಲ್ಲಿ ನೋಡ್ಬೋದು. ಅದು ಎಷ್ಟು ಮಟ್ಟಿಗೆ ಬಂದಿದೆ, ಟೋಟ್ಲಿ ವೈರಸ್ ಫ್ರೀ ಮೆಟೀರಿಯಲ್ ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಾಗುತ್ತೆ. ಓಕೆ. ಮತ್ತು ಇಲ್ಲಿ ಗಿಡ ಹಾಕಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಟ್ಟೋಗೋದಿಲ್ಲ. ನರ್ಸರಿಯಿಂದ ವೈರಸ್ಸು ಟ್ರಾನ್ಸ್ಫರ್ ಆಗಬಾರ್ದು, ಫೈಟಾಫ್ಥರಾ ಟ್ರಾನ್ಸ್ಫರ್ ಆಗಬಾರ್ದು, ಮಿಲಿಬಗ್ಗು ಟ್ರಾನ್ಸ್ಫರ್ ಆಗಬಾರ್ದು, ಮತ್ತು ನೆಮಟೋಡ್ ಟ್ರಾನ್ಸ್ಫರ್ ಆಗಬಾರ್ದು. ಅದಕ್ಕೆ ಬೇಕಾದ ಎಲ್ಲ ಟ್ರೀಟ್ಮೆಂಟು ಕೂಡ ಬರಬೇಕು. ಇಲ್ಲಿ ನೋಡಿ, ಯಾವ ಗಿಡದಲ್ಲಾಗಲಿ ಒಂದು ಇನ್ಸೆಕ್ಟ್ ಡ್ಯಾಮೇಜ್ ಆಗಲಿ, ಒಂದು ಫಂಗಲ್ ಡ್ಯಾಮೇಜ್ ಆಗಲಿ, ಆಂಥ್ರೋಕ್ನಸ್ ಆಗಲಿ ಯಾವುದೂ ಇಲ್ಲ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೇ ನಾವು ತೊಗೊಳ್ತೀವಿ. ಮತ್ತು ಇಲ್ಲಿಂದ ತೊಗೊಂಡೋಗೋ ಪ್ರತಿಯೊಂದು ಗಿಡದಲ್ಲೂ ಕೂಡ ಅದು ಇರುವುದಿಲ್ಲ, ಕಾಫಿ ಆಗಲಿ ಮೆಣಸಾಗಲಿ. ಅಷ್ಟರ ಮಟ್ಟಿಗೆ ನಾವು ಅದನ್ನು ಎಚ್ಚರಿಕೆ ತೊಗೊಂಡು ನಾವು ಇಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಕೂಡ ಕಂಟ್ರೋಲ್ಡ್ ಶೇಡು, ಕಂಟ್ರೋಲ್ಡ್ ಇರಿಗೇಷನ್ನು, ಕಂಟ್ರೋಲ್ಡ್ ಫರ್ಟಿಗೇಷನ್, ಆ ಟೆಕ್ನಿಕ್ ಎಲ್ಲ ಇಲ್ಲಿ ನಾವು ಇಲ್ಲಿ ಫಾಲೋ ಮಾಡ್ತಾ ಇದ್ವಿ. ಇಟ್ ವಾಸ್ ಪ್ಲೆಷರ್. ಇಲ್ಲ, ಇನ್ನು ಮುಂದೆ ಇದಕ್ಕೆಲ್ಲಕ್ಕೂ ಕೂಡ ಅಷ್ಟೇ ನಾವು ವಿಷಯ ಅರಿತು ಮುಂದಕ್ಕೆ ಹೋಗಬೇಕು. ನಮಗಿಲ್ಲಿ ಬ್ಯಾಕ್ ಬೋನ್ ಆಗಿ ಇಲ್ಲಿ ನಮ್ಮ ನೆಕ್ಸ್ಟು ಯುವರಾಜ ಇಲ್ಲಿ ಪ್ರಿನ್ಸ್ ನಾವು ರೆಡಿಯಾಗಿದ್ದಾನೆ. ಅವನಿಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ಇದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಯಾವತ್ತು ಮೆಥಡ್ ಫಾಲೋ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ, ಯಾವ ಮೆಥಡ್ ದುಡ್ಡು ಉಳಿಸ್ಬೋದು, ಇದೆಲ್ಲ ತೊಗೊಂಡು ಟೋಟಲ್ ಒಂದು ಎಕನಾಮಿಕ್ಸ್ ಹೇಗಿರಬೇಕು ತೋಟ ಅನ್ನೋದಕ್ಕೆ ಕೂಡ ಒಂದು ಇನ್ಫಾರ್ಮೇಷನ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದೆ. So it was pleasure, Doctor, speaking and giving us a glimpse of Krishna uncle's family, Ishwar and all that. Now let's talk to Ishwar, what all the varieties he's going through, and let's talk to Krishna uncle. Before talking to him, I'll just give you a glimpse. Just see Ishwar's attire, a young chap with the shorts, with the cap, with the boots. This is called a sign where his intent is right. So that whatever his father is investing here, he will definitely make it materialistic and productive thing for it. So this is what we have to learn. Everywhere we have to take a strong points and we have to leave the weak points. So if this message goes to a number of people, just see his attire. He's a 600 acres guy and like he's totally active here. What Suraj Jain heltira? When we both came, by seeing his attire, we are shocked. So this is what his family has given to him. This is what we should learn. Uncle, congrats. ಏನೇನು ದುಡ್ಡು ಹಾಕ್ತಾ ಇದ್ದೀರಾ, every youngster should learn from him. Everything will be materialistic and productive. So this is what we should learn from each other. So Ishwar, please take it us to your varieties. What are you going forward with the help of Dr. Venugopal sir? So with the help of Dr. With the boats will go, Ishwar. Treat to watch, Ishwar. Congratulations. Like we were shocked. So we've selected the plants from the field based on the yield and disease resistance and what works for our farm and what we need mainly. So Neelamundi is one variety. This is Neelamundi, is it? Yeah. Okay. Because of the water, No problem. So Neelamundi is almost very similar to Tevam. Helps in waterlogged areas. Okay. And yield is pretty much same as Tevam. Okay. So Okay. the characteristics are very much similar to Tevam. Okay. And it's pretty fast growing. Okay. So the next variety. Next is How many varieties actually you're multiplying, Ishwar? 9. 9, is it? Yeah. Okay. 9. Only what we require for our use. Okay. And for our climate and our land area. Great. What So we've, this, I mean, all the viewers should understand. According to their climate, they are multiplying it. So economics is very important. You have to be very selective while choosing the varieties. Now, which is this? This is P1. This is P1, is it? Yeah. Also, again, all. There's no board here. This is repeated from there. Okay. I've made the boards. We've
we've yet to put the stand and put it in. Okay, okay. So quickly we'll go over the varieties. So this is Karimunda. Okay. So Karimunda again works well for is Karimunda. our environment and our land. Okay, But some people with higher elevation say it's not working very well for them. okay, So you can try it out and see how it works. okay, But for us in Nandipura estate, at least 2-year plants are already giving yield. okay, okay, 2 to 3 year plants are giving good yield. okay, okay. For 2 to 3 years. This is Shambhavi. This is Shambhavi, is it? Works well for with Arabica in shade areas. Okay. Latest sensation for Arabica area, Huh. P9 and Kumbhakal. P9 and Kumbhakal, doctor? Okay, okay. For Arabica's here. Yeah. So Shambhavi also works well for Arabica. There's a lot of shade. If you can't do shade pruning every year, then Shambhavi works well. This is Tevam. Again, everyone knows about Tevam. Okay. Like sir said, this is Kumbhakal. This is Kumbhakal, right? For Arabica areas. Yeah. Kumbhakal was little hard to get good material for this, Okay. but then working well. This is P9. This is P9. Okay. P9 is also working well for us with yield. Okay. Need to do P10. This is P3. P3. Yeah. Okay. I think after P1, P3 is working very well for us. Is it? Yeah. Okay. For your terrains. Yeah. P3 Okay. is working well, and like sir said, P9, P10. Okay. Kumbhakal, we've yet to see like a fully adult Okay. plant. Okay. Okay. But promising results from other farms what we've seen. Okay. Okay. From where we've collected the material, promising results. Okay. Okay. So you have visited the farm and you have picked it, the Yeah, material. yeah. Okay. From where we've collected it, the results were promising, but we need to see in our farm. Okay. Which variety is this? This is P2 This is P2. and this is P1. That's again P1, is it? So 8 varieties you are developing. Yeah. And Chandra also we've got, so 9. So here guys, like you can just see, I mean, how they have been developing. So you can just have a glimpse. So this is what we have to learn from each other. And we are not the masters. Change is the only thing which is permanent in this world. We have to keep learning. The last ending, our doctor will give us a message. Now we are going towards doctor. Uncle, uncle, ಒಂದು ಮೆಸೇಜ್ ನೀವು ಕೊಟ್ಬಿಡಿ ಯಂಗಸ್ಟರ್ಸ್ಗೆ, ನೀವು ಡಾಕ್ಟ್ರು, ವಾಟ್ ಶುಡ್ ಬಿ ಡನ್? ಏನಿಲ್ಲ, ಒಳ್ಳೆ ತೋಟ ಬರಬೇಕು ಅಂದರೆ ಒಳ್ಳೆ ಗಿಡಗಳು ಬೇಕು, ನರ್ಸರಿ ಗಿಡಗಳು ಬೇಕು. ಸೊ ಅದು ಕಾಫಿ ಆಗಲಿ, ಅಡಿಕೆ ಆಗಲಿ, ಮೆಣಸಾಗಲಿ, ಅದು ನಮ್ಮ ತೋಟದಲ್ಲಿ, ನಮ್ಮ ಅಂಗಳದಲ್ಲಿ ತಯಾರಾಗಬೇಕು. ಅಷ್ಟು ತಯಾರಾಗ್ತಾ ಇದೆ. ಆಮೇಲೆ ಸ್ವಲ್ಪ ನೋಡಿ, ಇಲ್ಲಿ ಪಾರ್ಟ್ ಟೈಮ್ ಪೊಲಿಟಿಷಿಯನ್, ಪಾರ್ಟ್ ಟೈಮ್ ಗ್ರೋಯರ್ ಇಷ್ಟು ಮಟ್ಟಿಗೆ ತಂದಿರಬೇಕಾದ್ರೆ ಫುಲ್ ಟೈಮ್ ಗ್ರೋಯರ್ ಎಷ್ಟು ಮಟ್ಟಿಗೆ ಕೆಲಸ ಮಾಡಬೇಕು, ಅದು ತಗೊಳ್ಳಿ ಆ ಮೆಸೇಜ್. ಸೊ ಯು ಗಾಟ್ ದ ಮೆಸೇಜ್ ಫ್ರಮ್ ಡಾಕ್ಟರ್. ಅಂಕಲ್, ಏನಾದ್ರು ಒಂದು ಮೆಸೇಜ್ ಯಂಗಸ್ಟರ್ಸ್ಗೆ? ನಾನು ಹೇಳಬೇಕು ಅಂದ್ರೆ, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ ಬಂದ್ಮೇಲಿಂದ ನಂಗೆ ಯಾವ ರೀತಿ ಸ್ಫೂರ್ತಿ ಕೊಡ್ತಾರೆ ಅಂದ್ರೆ, ನಾನು 8 ಟನ್ ಮೆಣಸು ಬೆಳೀತಾ ಇದ್ದೆ ಇಡೀ ನನ್ನ ತೋಟದಲ್ಲಿ. ಅದೇ ಒಂದು 5-6 ವರ್ಷಕ್ಕೆ ಆಗ್ಲೇ 80 ಟನ್ ಕುಯಿಸ್ಬಿಟ್ರು ನಮ್ಮ ಕೈಲಿ. ಇನ್ನು ಅವರ ಸ್ಫೂರ್ತಿ, ಅವ್ರು ಹೇಳ್ತಿರೋ ಅಡ್ವೈಸ್ ಎಲ್ಲ ನಾವು ಫಾಲೋ ಅಪ್ ಮಾಡಿದ್ರೆ, ಈಗಿನ ಜನರೇಷನ್ಗೆ, ಹೊಸ ಹುಡುಗರಿಗೆಲ್ಲ ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅದ್ರಲ್ಲೂ ನಮಗೂ ಸರಿ ಗೊತ್ತಿರ್ಲಿಲ್ಲ. ಆದ್ರೆ ಯಾವ ವೆರೈಟಿ ಹಾಕ್ಬೇಕು, ಯಾವ ಏರಿಯಾಕ್ಕೆ ಏನು ಹಾಕಿದ್ರೆ ನಾವು ಸಕ್ಸಸ್ಫುಲ್ ರೈತರಾಗ್ತೀವಿ, ಹೇಗೆ ಮೆಣಸು ಬೆಳಿತೀವಿ ಅನ್ನೋದು ನನಗೆ ಡಾಕ್ಟರ್ ಹತ್ರ ಅವರ ಅಡ್ವೈಸ್ ನಾನು ಫಾಲೋ ಮಾಡಿದ್ಮೇಲಿಂದ ನಂಗೆ ತುಂಬಾ ಅನುಕೂಲ ಆಯ್ತು. ಮತ್ತು ನನ್ನ ಮಗನಿಗೂ ಅದೇ ತರ ಪಾಪ ತುಂಬಾ ಟ್ರೈನ್ ಮಾಡಿದ್ದಾರೆ ಈಶ್ವರಿಗೂ. ಅದೇ ರೀತಿ ಒಳ್ಳೆ ಮೆಣಸು ಆಗ್ತಾ ಇದೆ, ನಮಗೆ ಒಳ್ಳೆ ಕಾಫಿನೂ ಆಗ್ತಾ ಇದೆ. ನಾವು ಡಾಕ್ಟರ್ನ ಎಂದು ಮರಿಲಾರ್ದು ಅಂತ. Doctor service is great towards coffee industry and pepper industry, where like we have to be very thankful to him, and like no one can replace his presence. When I started my journey, and from the beginning, doctor has been very helpful to our estates, multiplying our plans, our estates and all that. Doctor, ಏನಿಲ್ಲ, ನಾವು more than 70% of our coffee is exported, and some of the specialty grades are very well recognized now. What the world was thinking about our coffee and the present situation is totally different.
So now we have the foundation here. Okay. For all the specialty coffee, now we have the foundation here. So that means doctor is just giving a message saying that coffee is a primary crop. See, they are not only with pepper; they are I mean getting ready for the coffee as well. So this is what we should learn things. And the coffee cultivation in our country, it's completing, research is completing 100 years. Great. See so you can see the seeds of that 100 years research here. No, you can see, no. Yes, it yes, will doctor. be really encouraging aspect for all the coffee growers. Yes. So it's a one of the motivating video for all of the pepper lovers, where got a lot of knowledge from doctor today. So we should be Ishwar Bunny. So last ending will be from Ishwar, giving a small message to all the youngsters about how to carry forward the pepper growing community, how the pepper growing community should take it forward. I think be present in your farm, main thing, and be scientific about what you do. Understand why you're putting certain inputs, how is it helping the plants, so you can understand the plant better. So your field automatically improves. Thank you, Ishwar, for giving such wonderful thought process to all our growers. So people who have people who like the video, please like it, share it, and please do not forget to subscribe it, and please do not forget to comment it. Thank you one and all. Agronomy Solutions is all about what we believe in is agriculture is our culture. So like we should believe in a culture and move on. Thank you one and all. Let's meet on the next blog.